ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಯಾಕೋ ಜಾಸ್ತಿ ಆಯ್ತು ಅನ್ಸ್ತಿದೆ ಅವ್ರದೆಲ್ಲ. ಒಗ್ಗಟ್ಟಿನ ಮಾತಾಡ್ತಾ ಇದ್ದಾರಲ್ಲ ಎಲ್ಲರೂ, ನೋಡ್ತಾ ಇರಿ. ನಾನು ಕೊಡೋ ಏಟ್ಗೆ ಒಗ್ಗಟ್ಟಿನ ಮಾತು ಆಗಿರ್ಲಿ, ಆ ಗುಂಪಲ್ಲಿ ಒಬ್ಬನೂ ಉಳಿಯಲ್ಲ. ಆದ್ರೆ ಅಪ್ಪ, ನಾವು ಕಷ್ಟ ಕೊಟ್ರೆ ಮತ್ತೆ ಅವ್ರು ಅದೇ ದಾರಿ ಹಿಡಿತಾರೆ. ಹೇಗೆ ಭೀಮನ್ ವಿಷಯದಲ್ಲಿ ಹಿಂಗೆ ಊರು ತುಂಬಾ ತಿರುಗಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರಲ್ಲ, ಮಹಾರಾಜರ ಅಧಿಕಾರಿಗಳೇ ಶಿಕ್ಷೆ ಕೊಟ್ರಲ್ಲ, ಗೆದ್ಬಿಟ್ನಲ್ಲ ಆ ಭೀಮ. ಈ ಸಲನು ಕಾನೂನು ಕಾಪಾಡ್ತು ಆ ಭೀಮರಾವ್ನ. ಹೌದು, ಕಾನೂನೇ ನನ್ನ ಕಾಪಾಡಿರೋದು. ಯಾಕಂದ್ರೆ ಕಾನೂನು ಈ ಸಮಾಜದ ಸುರಕ್ಷಾ ಕವಚ. ನೀನೇನ್ ಅನ್ಕೊಂಡಿದ್ಯಾ ಭೀಮರಾವ್? ನೀನ್ ಮನ್ಸು ಮಾಡಿದ್ರೆ ನಮ್ಮನ್ನೆಲ್ಲ ಜೈಲಿಗೆ ಕಳಿಸ್ಬಿಡ್ತೀಯಾ? ಇಂಥ ಭ್ರಮೆಯಿಂದ ಹೊರಗೆ ಬಂದ್ಬಿಡು. ಯಾವುದೇ ಪಕ್ಕಾ ಸಾಕ್ಷಿಗಳಿಲ್ದೆ ನೀನೇನ್ ಯಾರಾದ್ರೂ ಸರಿ, ನಮ್ದೊಂದು ಕೂದ್ಲು ಮುಟ್ಟಕ್ಕಾಗಲ್ಲ. ಕಾನೂನು ಹೋರಾಟನ ನಾನು ಮಾಡಬಲ್ಲೆ ಮೇಘನಾಥ್ ಅವ್ರೆ. ಆದರೆ ನೀವು 3 ಜನ ಹೇಗೆ ಬೀದಿಲಿ ನಿಂತಿರೋದು ನೋಡಿ ನಿಮ್ಗೊಂದು ಮಾತು ಹೇಳಬೇಕು ಅಂತ ಬಂದೆ ಇಲ್ಲಿಗೆ. ನಿಮ್ಮ ಭ್ರಮಾಲೋಕ ಕುಸಿದು ಬೀಳುತ್ತೆ. ನಿಮ್ಮ ಎಲ್ಲ ಷಡ್ಯಂತ್ರಗಳು ಬಯಲಾಗುತ್ತೆ. ಯಾಕಂದ್ರೆ ನಮ್ಮ ಜಾತಿ ಜನರು ಕೀಳು ಅನ್ನೋ ಭಾವನೆಯಿಂದ ಹೊರಗಡೆ ಬಂದು ಒಂದಾಗ್ತಾ ಇದ್ದಾರೆ. ನಿಮ್ಮ ಎಲ್ಲ ಕುತಂತ್ರಕ್ಕೂ, ನಿಮ್ಮ ಭ್ರಮಾಲೋಕದ ವಿರುದ್ಧ ಇವರೆಲ್ಲ ಶಪಥ ಮಾಡ್ತಾ ಇದ್ದಾರೆ, ಒಗ್ಗಟ್ಟಿನ ಮಂತ್ರ ಜಪಿಸ್ತಿದ್ದಾರೆ. ಇದರಿಂದ ನಿಮ್ಮ ಕಷ್ಟಕ್ಕೆ ಇನ್ನಷ್ಟು ಕಷ್ಟ ಸೇರ್ಪಡೆಯಾಗಿದೆ. ಮತ್ತು ನೆನ್ಪಿಟ್ಕೊಳ್ಳಿ ಮೇಘನಾಥ್ ಅವರೇ, ಒಗ್ಗಟ್ಟಿನ ಮುಂದೆ ಯಾವ ಶಕ್ತಿನೂ, ಯಾವ ಷಡ್ಯಂತ್ರನೂ, ಯಾವ ಕುತಂತ್ರನೂ ಯಾವುದೇ ಕಾರಣಕ್ಕೂ ನಡೆಯಲ್ಲ. ನೀವು 3 ಜನ ಹೋಗ್ತಾ ಇದ್ದೀರಲ್ಲ ಜಾಮೀನು ಪಡೆಯೋದಕ್ಕೆ ಅಂತ, ಹೋಗಿ. ಆದರೆ ನಾನು ನಿಮಗೆ ಮನಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನೀವು ಕೇವಲ 3 ಜನ ಹೊಡೆದು ನಮ್ಮನ್ನೆಲ್ಲ ಒಟ್ಟು ಮಾಡಿದ್ದೀರ. ರಮ್ಮ, ನೀನು ಭೀಮ್ಬಾವನ್ ಥರ ದೊಡ್ಡ ಮಾತಾಡ ಕಲ್ತಿದ್ಯಾ. ಅಲ್ದೆ ಜನ ನಿನ್ ಮಾತು ಕೂಡ ಕೇಳ್ತಿದ್ದಾರೆ. ಹೌದು ರಮ್ಮ, ಇವತ್ ನೀನು ಭೀಮ್ಭಾವನ್ ಹಠದ ವಿರುದ್ಧ ಗೆದ್ದಿದ್ಯಾ. ಅದು ಅಲ್ದೆ ಅವ್ರಿಗೆ ಅವಮಾನ ಆಗೋದನ್ನ ತಡೆದಿದ್ಯಾ. ಗಂಡಂಗ್ ಅವಮಾನ ಆದಾಗ ಹೆಂಡತಿ ಆದವಳು ತಡಿಬೇಕಲ್ವಾ ಅಕ್ಕ? ಹಾಗೆ ಅವ್ರನ್ನ ರಕ್ಷಣೆ ಮಾಡೋದಕ್ಕಿಂತ ದೊಡ್ಡ ವಿಷಯ ಬೇರೆ ಏನಿದೆ? ಅವ್ರಿಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಸರಿಯಾಗಿ ಹೇಳ್ದೆ ರಮ್ಮ. ಆದರೆ ನನ್ನ ಹೆಂಡ್ತಿನ ನೋಡು, ಗಂಡಂಗೆ ಗೌರವನೂ ಕೊಡಲ್ಲ, ಅರ್ಥನೂ ಮಾಡ್ಕೊಡಲ್ಲ. ನಾನು ಅರ್ಥ ಮಾಡ್ಕೊಂಡಿಲ್ವಾ? ನೀವಿಷ್ಟೆಲ್ಲ ಮಾತಾಡಿದ್ರು ಕೂಡ ನಾನೇನಾದ್ರೂ ಎದುರು ಮಾತಾಡಿದ್ದೀನಾ? ಅದು ಸರಿ ಅತ್ಗೆ. ಆದರೆ ರಮನ್ ನೋಡಿ ಏನು ಹೇಳ್ತಿದ್ದಾಳೆ ಅಂತ. ಗಂಡಂಗೆ ಅವಮಾನ ಆಗೋದನ್ನ ತಡೆಯೋದೇ ಹೆಂಡತಿ ಕೆಲಸ ಅಂತ. ಆದರೆ ನನ್ನನ್ನು ಮತ್ತು ಬಾಲಣ್ಣನ ನೋಡಿ, ವಠಾರಕ್ಕೆ ಪುರುಷ ಅಣ್ಣ ಬಂದಾಗಿಂದ ನಮ್ಮ ಹೆಂಡ್ತಿರಿಂದನೇ ನಾವು ಅವಮಾನ ಅನುಭವಿಸ್ತಾ ಇದ್ದೀವಿ. ಹಾಗೇನಿಲ್ಲ ಅಣ್ಣ, ಇವರಿಬ್ರು ನಿಮಗೆ ತುಂಬಾ ಗೌರವ ಕೊಡ್ತಾರೆ. ನೀವು ಹಾಗೆಲ್ಲ ಯೋಚಿಸ್ಬೇಡಿ. ಅದು ಅಲ್ಲದೆ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕು, ಬೆಟ್ ಮಾಡ್ಕೊಂಡು ಕೂರ್ಬಾರ್ದು. ಹೇಳಿ, ಏನ್ ಹೇಳಕ್ ಹೊರಟಿದ್ದೀರಾ? ಹೌದು, ಏನೇ ಇದ್ರೂ ಮಾತಾಡಿ ಬಗೆಹರಿಸೋಣ. ಏನ್ ಹೇಳಿ? ಮಾತುಕತೆ ಏನೂ ಬೇಡ,
ನೀವಿಬ್ರು ರಮನ್ ಥರ ಅಲ್ಲ. ಕೂತ್ಕೊಂಡು ಮಾತಾಡಿದ್ರೆ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ. ನಡಿಯಾನಂದ. ಸತ್ಯ ಏನಂದ್ರೆ ಇವರಿಬ್ರು ಭೀಮ್ಭಾವನ್ ಥರ ಅಲ್ಲ ಅಷ್ಟೇ. ಹೆಂಡತಿ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ. ನಿನಗೆ ದಿಂಡು ಅಂದರೆ ಇಷ್ಟ ಅಲ್ವಾ? ಅದಕ್ಕೆ ನಿನಗೋಸ್ಕರ ದಿಂಡು ತಂದೆ. ನನ್ನ ಕ್ಷಮಿಸ್ಬಿಡು, ತಗೋ ಇದನ್ನ. ಏನು ಬೇಡ ನನಗೆ ನಿಮ್ಮಿಂದ. ನಾನು ಕೊಟ್ಟಿರೋ ಹೂವು ಎಸಿಬೋದು, ನೀನು ನನ್ನನ್ನು ಎಸಿಬೋದು, ಆದರೆ ನನ್ನ ಜೀವ ಇರೋ ತನಕ ಈ ಜಾಗ ಬಿಟ್ಟು ಹೋಗಲ್ಲ ನಾನು. ಕೇಳಿಸ್ಕೋ, ನಾನು ಸತ್ಮೇಲೆ ಹಿಂಗೆ ಎಸ್ಬಿಡು ನನ್ನ. ಕಮಲ, ಒಂದು ಅವಕಾಶ ಕೊಡಬೇಕು ಅನ್ನೋ ಭಾವನೆ ನಿನಗೇನಾದ್ರೂ ಇದ್ರೆ ಖಂಡಿತ ಕೊಡು. ಇಲ್ಲ ಅಮ್ಮ, ಖಂಡಿತ ಇಲ್ಲ. ಎಲ್ಲ ಹೆಣ್ಮಕ್ಳಿಗೂ ಇಂಥ ಅವಕಾಶ ಸಿಕ್ಕಲ್ಲ. ಒಮ್ಮೆ ಗಂಡ ಓಡ್ ಹೋದ್ಮೇಲೆ ವಾಪಸ್ ಬರೋದು ಅಪರೂಪ. ನಿನ್ ಹಣೆ ಬರ ಚೆನ್ನಾಗಿದೆ. ನಿನ್ ಗಂಡ ಮತ್ತೆ ವಾಪಸ್ ಬಂದಿದ್ದಾನೆ. ಇವಾಗ ವಾಪಸ್ ಬಂದಿದ್ದಾನೆ ಅಂದಮೇಲೆ ಒಂದು ಅವಕಾಶ ಕೊಟ್ಟು ನೋಡು. ಖಂಡಿತ ಇನ್ನೊಂದು ಅವಕಾಶ ಕೊಡಲ್ಲ. ಪಲ್ಯ ಮಾಡ್ತಿದ್ಯಲ್ಲ, ಒಂದೆರಡು ರೊಟ್ಟಿ ಜಾಸ್ತಿ ಮಾಡು, ಅವನಿಗೂ ಕೊಡು. ಕಮ್ಮಿ ಮಾಡಿದ್ದೀನಿ. ನಾವು 3 ಜನಕ್ಕೆ ಮಾತ್ರ ಮಾಡ್ತಿರೋದು. ನಮ್ಮ ಜೀವನದಲ್ಲಿ ಅವರಿಗೆ ಜಾಗ ಇಲ್ಲ. ನಮ್ಮ ಮನಸ್ಸಲ್ಲಿ, ನಮ್ಮ ಮನೆಯಲ್ಲಿ, ಊಟದಲ್ಲಿ ಎಲ್ಲೂ ಅವ್ರಿಗೆ ಜಾಗ ಇಲ್ಲ. ಪುರುಷಿ, ನೀನು ಕಳ್ತನ ಮಾಡೋದಿಕ್ಕೆ ಹೋಗಿದ್ದ? ಆದರೆ ನಾನು ನಿನ್ನ ಕಳ್ಳ ಅಂತ ಒಪ್ಪಲ್ಲ ನೋಡು. ಹೌದಪ್ಪ. ಅಯ್ಯೋ, ನೀನು ಹೆಂಡತಿ ಒಡವೆನ ನೀನು ತಗೊಂಡ್ರೆ, ನೀನು ಅವಳು ದುಡ್ಡು ತಗೊಂಡ್ರೆ ಅದನ್ನ ಕಳ್ತನ ಅಂತಾರ. ಅವಳು ನಿನ್ನ ಹೆಂಡತಿ ಅಂದಮೇಲೆ ಅವಳದೆಲ್ಲ ನಿಂದೆ ತಾನೇ? ಜಗತ್ನಲ್ಲಿ ಯಾವ ಮಗನೋ ನಿನ್ನ ಕಳ್ಳ ಅನ್ನಲ್ಲ. ಈ ಭೀಮ್ರಾವ್ ಅವನೊಬ್ಬನ ಹೊರತುಪಡಿಸಿ. ನೋಡಪ್ಪ ಪುರುಷಿ, ನೀನು ಇಲ್ಲಿ ಹಿಂಗೆ ಕೂತಿದ್ರೆ ಈ ಭೀಮ್ರಾವ್ ನಿನ್ನ ಕಳ್ಳ ಅಂತ ನಿರೂಪಿಸ್ಬಿಡ್ತಾನೆ. ಹಾ, ಅವನೇನಾದ್ರೂ ಮನಸ್ಸು ಮಾಡಿದ್ರೆ ನಿನ್ನ ಜೈಲ್ಗೂ ಕಳಿಸ್ಬಲ್ಲ. ಹಂಗ ಭೀಮ್ರಾವ್? ಹಾ, ಅಯ್ಯ, ಇಲ್ಲೇ ಇದೆಯಲ್ಲಪ್ಪ ನೀನು. ನಿನ್ಗೆ ಭೀಮ್ರಾವ್ ಏನು ಅಂತ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಏನ್ ಮಾಡುವಂತೀಯ? ನಂಗೆ ಏನ್ ಮಾಡ್ಬೇಕು? ಒಳ್ಳೆ ಪ್ರಶ್ನೆ ಕೇಳ್ದೆ. ಒಂದ್ ವೇಳೆ ಕಮಲನ್ ತರ ನನ್ನ ಹೆಂಡತಿ ಇದ್ದಿದ್ರೆ ಕಪ್ಪಾಳಕ್ ಬಿಡ್ತಿದ್ದೆ ನೋಡು. ಪ್ರಜ್ಞೆ ತಪ್ಪೋ ತರ ಹೊಡಿತಿದ್ದೆ. ಪ್ರಜ್ಞೆ ಬಂದ್ರೆ ನನ್ನ ಹತ್ರನೇ ಇಟ್ಕೋತಿದ್ದೆ, ಇಲ್ಲ ಅಂದ್ರೆ ಹೊದ್ದು ಹೊರಗಾಗ್ತಿದ್ದೆ. ನಾನು ನಿನಗೆ ಒಂದು ಗುಟ್ಟು ಹೇಳ್ತೀನಿ, ಕೇಳೋ. ನೀನೇ ಏನಾದರೂ ಉಪಾಯ ಮಾಡೋ, ಇಲ್ಲ ಅಂದ್ರೆ ಈ ಭೀಮ್ರಾವ್ ನಿನಗೆ ಮಾಡೋದಿಕ್ಕೇನು ಉಳಿಸಿರಲ್ಲ. ಹೇಳೋದು ಹೇಳಿದ್ದೀನಿ, ಎಲ್ಲ ನಿನ್ನ ಕೈಲೇ ಇದೆ. ಈಗ ಮುಂದೆ ಏನು ಮಾಡಬೇಕು ಅನ್ನೋದು ನಿಂಗೆ ಬಿಟ್ಟಿದ್ದು. ನಂಜುಂಡಣ್ಣ,
ನಿಮಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳಪ್ಪ, ಏನ್ ವಿಷಯ? ಹೇಳು ಹೇಳು ಹೇಳು. ಒಳ್ಳೆ ಮನುಷ್ಯನಾಗಿ ಬದಲಾಗಿ ನಾನು ಇಲ್ಲಿಗೆ ಬಂದಿರೋದು ಮತ್ತೆ ಸೇರ್ಬೇಕು ಅಂತ, ಒಂದಾಗಿ ಬಾಳ್ಬೇಕು ಅಂತ. ಮೊದ್ಲಿನ ಹಾಗೆ ಗಂಡ ಅನ್ನೋ ದಿಮಾಕಲ್ಲಿ ಕೈ ಮಾಡಕ್ಕಲ್ಲ. ಸುಮ್ನೆ ಹೋದ್ರೆ ಸರಿ, ಮತ್ತೆ ಸಮಜಾಯಿಸಿ ಕೊಡಕ್ ಬರ್ಬೇಡ ನನ್ನ ಹತ್ರ. ಪುರುಷಿಯಣ್ಣ, ಇಷ್ಟು ಬೇಗ ಅವ್ರನ್ನ ಹೋಗೋದಕ್ಕೆ ಹೇಳಬೇಡಿ. ಕಪಾಳಕ್ಕೆ ಕೊಟ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗೆ ಇನ್ನೊಂದು ಕೆಲಸನೂ ಮಾಡಿಬಿಡಿ. ಏನು? ಇಲ್ಲೇ ಇರಿ, ಬಂದೆ ನಾನು. ಪುರುಷೇ, ಈ ಏಟ್ಗೆ ಎದುರೇಟ್ ಕೊಡದೆ ಬಿಡಲ್ಲ ನಾನು. ನೀನು ಇಲ್ಲಿದ್ದಾಗ ನಾನು ನಿನಗೆ ಬೇಕಾದಷ್ಟು ಸಲ ಹಣ ಸಹಾಯ ಮಾಡಿದ್ದೀನಿ, ಮರ್ತ್ಬಿಟ್ಟಿದ್ಯಾ ನೀನು? ಆದರೆ ನೀನು ನನಗೆ ಹೊಡೆದೆ ಅಲ್ವಾ? ವಾಪಸ್ ಕೊಡ್ತೀನಿ, ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಭೀಮಾ ಹೇಳಿದ್ ಕೇಳಿಸ್ತು ತಾನೆ? ನಾನು ಯಾಕೆ ಭೀಮನ ಮಾತು ಕೇಳಲಿ? ನೀನು ಇಲ್ಲೇ ಬಿದ್ದಾರು ಬಿದ್ದಿರೋ, ಸತ್ತಾದ್ರೂ ಸಾಯಿ, ಬಿಡು ನನ್ನ. ಅದಂಗ್ ಬಿಟ್ಟು ಕಳ್ಸಕ್ಕಾಗತ್ತೆ? ಭೀಮ್ರಾವ್ ಬಂದ್ರೇನೆ ಬಿಡೋದು. ಕಮಲಮ್ಮ, ಸ್ವಲ್ಪ ನನ್ನ ಜೊತೆ ಬರ್ತೀರಾ? ಎಲ್ಲಿಗೆ ಭೀಮಾ? ಇಲ್ಲೇ ಕೆಳಗೆ ಒಬ್ರನ್ನ ಭೇಟಿ ಮಾಡಿಸ್ಬೇಕಿತ್ತು. ಯಾರನ್ನ? ನೀವು ಕೆಳಗೆ ಬನ್ನಿ, ನಾನು ಹೇಳ್ತೀನಿ, ಬನ್ನಿ. ಕೈ ಬಿಡು ಪುರುಷೇ, ಬಿಡೋ ಕೈನಾ. ಮಂಚಯ್ಯ ಜನಾರ್ದನ ರಾಘು ಬಂದ್ರೆ ನಿನ್ ಕತೆ ಮುಗಿಯುತ್ತೆ. ಅವರು ನಿನ್ನ ಇಲ್ಲೇ ಹೂತ್ ಹಾಕೋದಿಕ್ಕೂ ಹೇಸೋದಿಲ್ಲ. ಬಂದ್ರೆ ಬರ್ಲಿ ಬಿಡೋ, ಅದ್ಯಾರು ಬರ್ತಾರೋ ಬರ್ಲಿ. ಎಲ್ಲದಕ್ಕಿಂತ ಮುಂಚೆ ನಾನೇ ಹೇಳ್ತೀನಿ ನಾನ್ ಯಾಕೆ ನಿಂಗೆ ಕಪಾಳ ಕೊಡ್ದೆ ಅಂತ. ಇಲ್ಲಿ ಯಾರು ಬರಲ್ಲ ನಿನಗೋಸ್ಕರ. ಸುಮ್ಮನೆ ಶಾಂತವಾಗಿ ನಿಂತ್ಕೊಂಡ್ರೆ ಸರಿ. ಭೀಮಾ ಬಂದ ಮೇಲೆ ಹೋಗು. ಬನ್ನಿಮ್ಮ. ಬನ್ನಿ. ಅಣ್ಣ, ನೀವು ನಂಜುಂಡಣ್ಣನ ಹತ್ರ ಏನು ಹೇಳಿದ್ರು ಅದನ್ನ ಇನ್ನೊಂದ್ಸಲ ಹೇಳಿ. ಕಮಲಮ್ಮನ ಮುಂದೆ ಒಂದ್ಸಲ ಹೇಳಿ. ಹೇಳಿ. ನಾನು ಬದಲಾದ ಮನುಷ್ಯನಾಗಿ ನಿನ್ನ ಹತ್ರ ಬಂದಿದ್ದೀನಿ. ಮತ್ತೆ ಸೇರ್ಬೇಕು ಅಂತ, ಒಂದಾಗಿ ಬಾಳ್ಬೇಕು ಅಂತ. ಬದಲಾಗಿ ಮೊದಲಿನ ಹಾಗೆ ಗಂಡ ಅನ್ನೋ ದಿಮಾಕಲ್ಲಿ ಕೈ ಮಾಡಕ್ಕಲ್ಲ. ಇನ್ನೇನಾದ್ರೂ ಬಾಕಿ ಇದೆಯಾ? ಇಲ್ಲ ಅಂದ್ರೆ ನೀವು ನಿಮ್ಮ ಮನೆಗೆ ಹೊರಡ್ಬೋದು. ಇವ್ರನ್ನ ಇವ್ರ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ. ಕಮಲ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದೊಂದ್ಸಲ ಕ್ಷಮಿಸ್ಬಿಡು. ನನ್ನನ್ನು ಸ್ವೀಕರಿಸು. ದಯವಿಟ್ಟು ಇನ್ನೊಂದು ಅವಕಾಶ ಕೊಡು ನನಗೆ. ಮೂರ್ತಿಗೆ ಒಳ್ಳೆ ತಂದೆಯಾಗಿರೋದಕ್ಕೆ ದಯವಿಟ್ಟು ನನ್ನ ನಂಬು. ಕ್ಷಮಿಸ್ಬಿಡು ಕಮಲ.
ಗೊತ್ತಿಲ್ಲ ಅನ್ಸುತ್ತೆ ನಿಮ್ಗೆ. ಹೇಗ್ ಗೊತ್ತಿರಕ್ ಸಾಧ್ಯ? ಒಂದ್ ಹೆಣ್ಣಾಗಿದ್ದಿದ್ರೆ ತಿಳಿತಿತ್ತೇನೋ ನಿಮ್ಗೆ ನಂಬಿಕೆ ದ್ರೋಹ ಅಂದ್ರೆ ಏನು ಅಂತ. ನಮ್ಮಂತ ಹೆಣ್ಮಕ್ಳಿಗೆ ನಂಬಿಕೆ ಅನ್ನೋದು ಒಂದೇ ಬಲವಾದ ಶಕ್ತಿ. ನೀವು ಅದನ್ನೇ ಕಳೆದ್ಬಿಟ್ರಲ್ಲ. ಒಬ್ಬ ಅಬಲೆಯಾಗಿ ಒಬ್ಬ ದುರ್ಬಲ ಹೆಣ್ಣಾಗಿ ನಿಲ್ಲೋದು ಎಂಥ ನರ್ಕ ಗೊತ್ತಿದ್ಯಾ? ಈಗ ಬಂದು ಸ್ವೀಕರಿಸೋನೋದು ಸುಲಭ. ದಯವಿಟ್ಟು ಹೊರಡಿ. ಸ್ವೀಕರಿಸಕ್ಕಾಗಲ್ಲ. ನಿಮ್ಮನ್ನ ಮತ್ತೆ ನನ್ನೋರ್ ಮಾಡ್ಕೊಳಕ್ಕಾಗಲ್ಲ. ಬಾಲಣ್ಣ, ಭೀಮನ್ ಡಿಗ್ರಿ ಫಲಿತಾಂಶ ಬಂದಾಗಿಂದ ನನಗೆ ಹೇಗನ್ಸ್ತಿದೆ ಅಂದರೆ ನಾವು ಬೇರೆ ಆಗಿದ್ದೀವೇನೋ ಅನಿಸ್ತಾ ಇದೆ. ಯಾಕೆ? ಅದ್ಯಾಕೆ ಬೇರೆ ಅನ್ನಿಸ್ತಿದೆ ನಿಂಗೆ? ಅನಿಸ್ತಿದೆ ಬಾಲಣ್ಣ, ಭೀಮನ್ ಜಗತ್ತು ಈಗ ಸಂಪೂರ್ಣವಾಗಿ ಬದಲಾಗಿದೆ. ಅವನ ಜಗತ್ತಿನಲ್ಲಿ ರಾಜ ಮಹಾರಾಜರ ಸಮಸ್ಯೆಗಳೇ ಬರ್ತಿವೆ. ಆದ್ರೆ ನಮ್ಮ ಜೀವನದಲ್ಲಿ ಅಂತ ಯಾವ ಸಮಸ್ಯೆನೂ ಇಲ್ವಲ್ಲ. ನಿನ್ನ ಮಾತು ನಿಜ ಆನಂದ. ನನಗೂ ಹಂಗೆ ಅನಿಸ್ತಿತ್ತು. ಆದರೆ ನಿಜ ಹೇಳಬೇಕಂದ್ರೆ ನನಗೆ ಯಾವಾಗೂ ಅನಿಸ್ತಿತ್ತು ಅವನ ಆಲೋಚನೆ ಅವನ ಜೀವನನ ಸುಗಮ ಮಾಡ್ತಿತ್ತು ಅಂತ. ಆದರೆ ಅದೇ ಆಲೋಚನೆ ನಮ್ಮ ಜೀವನಕ್ಕೆ ಕಷ್ಟ ತರಿಸ್ತಿದೆ. ಈಗಿನ ಉದಾಹರಣೆನೇ ತಗೋ. ಭೀಮ ರಮನ್ ಜೊತೆ ಹೇಗೆ ನಡ್ಕೊಂಡ ಅಂತ. ಅವನಿಗೇನಾಗಬೇಕಾಗಿದೆ? ನಮ್ಮ ಹೆಂಡ್ತಿನ ನಾವು ಹೇಗೆ ನೋಡ್ಕೋತೀವಿ ಅನ್ನೋದು. ಆದ್ರಿಲ್ವೇ ಭೀಮ ರಮನ್ ಜೊತೆ ಹೇಗೆ ನಡ್ಕೊತಾನೋ ಅದನ್ನ ನೋಡಿ ನಾವು ಮನ್ಸಿಗೆ ತಗೊಳ್ಳೋದು. ಆದರೆ ಬಾಲಣ್ಣ ಏನಾದರೂ ಮಾಡಲೇಬೇಕಲ್ವಾ? ಅದರಿಂದ ಕೊನೆ ಪಕ್ಷ ಭೀಮ ರಮನ್ ಜೀವನದಲ್ಲಿ ಪರಿಣಾಮ ಬೀರದಿರೋ ಹಾಗೆ ನಮ್ಮ ಹೆಂಡ್ತೀರು, ನಮ್ಮ ನಡವಳಿಕೆ, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯದ ಮೇಲೆ ಪರಿಣಾಮ ಬೀರಬಾರ್ದಲ್ವಾ? ಮುತ್ತಿನಂತ ಮಾತು ಹೇಳ್ದೆ ನೀನು. ಹೌದು, ನಾನು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿದ್ದೆ. ಒಳ್ಳೆ ಮಾತು ಹೇಳ್ದೆ. ನೀವಿಬ್ರು ಏನ್ ನಿರ್ಧಾರ ಮಾಡಿದ್ದೀರೋ ಸರಿಯಾಗಿದೆ. ನಾನು ನಿಮ್ಮಿಬ್ರ ಜೊತೆ ಇದ್ದೀನಿ. ಹಾಗೆ ಮಾಡಿ. ಒಳ್ಳೆ ಯೋಚನೆ ಮಾಡಿದ್ದೀರಾ ಇಬ್ರು. ಹೇಯ್, ನಿಮ್ಗೆ ಇವ್ರೇನಾಗ್ಬೇಕು? ಏನ್ ಮುಖ ನೋಡ್ತೀರಾ? ಉತ್ತರ ಕೊಡಿ. ಇವ್ರೇನಾಗ್ಬೇಕು? ನಮ್ಮ ಯಜಮಾನ್ರಿ ಇವರು ಭಾವ. ಗಂಡ ತಾನೆ? ಇವ್ರ ಬಟ್ಟೆ ಒಗಿದೆ, ಹಂಗೆ ಬಿದ್ದಿದೆ ಒಳಗೆ. ಯಾಕಿನ್ನೂ ಒಗ್ದಿಲ್ಲ? ಈ ಕೆಲಸ ಹುಡ್ಕೊಂಡು ಹೊರಟಿದ್ದೀವಿ. ಬಂದ್ಮೇಲೆ ಮಾಡ್ತೀವಿ. ಏನೂ ಬೇಡ. ಮೊದಲು ಬಟ್ಟೆ ಒಗ್ದಾಕು, ಆಮೇಲೆ ಕೆಲಸ ಹುಡ್ಕಕ್ಕೆ ಹೋಗು. ಲಕ್ಷ್ಮಿ, ನೀನು ನೀವೀಗ ಈ ಬಟ್ಟೆನ ಹಾಕೋತೀರಾ? ಇಲ್ಲ ತಾನೆ? ಬೇರೆ ಬಟ್ಟೆ ಇದೆಯಲ್ಲ? ಹೌದಿರಬಹುದು. ಆದ್ರೆ ಬಟ್ಟೆ ಹೋಗಿದೆ, ನೀವಿಬ್ರು ಆಚೆ ಹೋಗೋ ಹಾಗಿಲ್ಲ. ಮಾತಷ್ಟೇ. ಹಾಂ, ನಾವಿಬ್ಬರು ಇಲ್ಲೇ ಇರ್ತೀವಿ. ಅದೆಂಗೆ ಬಟ್ಟೆ ಹೋಗಿದೆ ಹೊರಗೆ ಹೋಗ್ತಿರೋ ನಾವು ನೋಡ್ತೀವಿ. ಬಾ ಆನಂದ. ಏನಾಗಿದೆ ಇವರಿಬ್ರಿಗೂ? ತಾಳಿ ಕಟ್ಟಿರೋ ಗಂಡ. ಅವ್ರಿಗೆ ಈಗ ನೆನ್ಪಾಗಿರ್ಬೇಕು ಪಾಪ. ಸರಿ ಅಲ್ವಾ? ನಾನು ಹೇಳಿ ಸರಿ ತಾನೆ? ನಡಿ ಹೋಗೋಣ. ಇವ್ರ ಮಾತನ್ನೆಲ್ಲ ತಲೆಗೆ ಹಾಕೊಳ್ಳೋದು ಬೇಡ. ಬಟ್ಟೆ ತಾನೇ ಒಗಿಬೇಕಿರೋದು, ಒಗದೆ ಹೋಗೋಣ. ಯಾಕೆ ಸುಮ್ಮನೆ ಜಗಳ ಇವ್ರ ಜೊತೆ? ಬನ್ನಿ ನಡಿ. ನಾವ್ ಒಂದಾಗಿ ನಿಂತ್ರೆ ಅವ್ರು ನಮ್ಮನ್ನ ತುಳಿಯಕ್ಕಾಗಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಇದನ್ನ ಎದುರ್ಸೋಣ. ಆಗ್ಲೇ ನಾವ್ ಗೆಲ್ಲೋದು. ನಮ್ಮ ಅಸ್ತ್ರ ಯಾವ್ದೀಗ? ನಮ್ಮ ಅಸ್ತ್ರ ಯಾವ್ದೀಗ?
ಯಾವ್ದೀಗ ನಮ್ಮಸ್ತ್ರ ಯಾವ್ದೀಗ ನಮ್ಮಸ್ತ್ರ ಯಾವ್ದೀಗ ಇವತ್ತು ಇವರೆಲ್ಲ ನನ್ನ ಹೆಸರಲ್ಲಿ ಒಂದಾಗಿದ್ದಾರೆ. ಆದರೆ ಆದಷ್ಟು ಬೇಗ ಇವರೆಲ್ಲ ಒಂದು ಒಳ್ಳೆ ಉದ್ದೇಶಕ್ಕೆ ಒಂದಾಗೋ ಥರ ಮಾಡಬೇಕು. ಇವರೆಲ್ಲ ಒಂದಾಗಿದ್ರೆ ಇವ್ರಿಗೆ ಯಾವ ಭೀಮ್ರಾವ್ ಅವಶ್ಯಕತೆನೂ ಇರಲ್ಲ.